ಲವರ್ಸ್ ಅದೇ ಮದುವೆ ಆಯಿತು. ನಮ್ಮ ಇಂಡಿಯಾದಲ್ಲಂತೂ ಲವ್ ಅನ್ನೋದು ಬರೀ ಇಬ್ಬರು ವ್ಯಕ್ತಿಗಳು ಬದುಕೇ ಅಲ್ಲ, 2 ಕುಟುಂಬಗಳು ಇನ್ವಾಲ್ವ್ ಆಗುತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡೋದು ಒಂದು ದೊಡ್ಡ ವಿಷಯ ಆಗುತ್ತೆ. ಅದೆಲ್ಲ ಈ ಸುಲಭವಾಗಿ ಆಯ್ತಾ ನಿಮ್ಮ ವಿಷಯದಲ್ಲಿ? ಅವ್ರ ತಾಯಿಯವ್ರಿಗೆ ಇಷ್ಟ ಆಯ್ತು. ಓಕೆ. ಸೊ ಹಾಗಾಗಿ ಏನು ತೊಂದರೆ ಆಗಿಲ್ಲ. ನಾನಂತೂ ಮರೆಯೋಕ್ಕಾಗದೇ ಇರೋಂಥ ಒಂದು ಮೊಮೆಂಟ್ ಅಂದರೆ ನಮ್ಮಿಬ್ಬರ ಮದುವೆ. ಅದು ಗಲಾಟೆ ಮದುವೆನೇ. ಅದು ಕಾಸು ಕೊಟ್ಟು ತಾಳಿ ಕಟ್ಕೊಂಡು ಹೋಗಿದ್ದು, ನಮ್ಗೆ ಓಡಿಸ್ಬಿಟ್ರು. ಅಂದ್ರೆ ಮೇಡಮ್ ಅಷ್ಟು ಜನಸಾಗರ ಅಂತೆ, ಜನ ನುಗ್ಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲ, ಗೇಟ್ ಎಲ್ಲ ಮುರಿದು ಹಾಕ್ಬಿಟ್ರು. ಗೇಟ್ ಎಲ್ಲ ಅವರು ತಳ್ಕೊಂಡು ಬಂದಿರೋದ್ರಲ್ಲಿ ಗೇಟ್ ಎಲ್ಲ ಬಂದ್ಬಿಡ್ತು, ಎಲ್ಲನೂ ಆಗ್ಬಿಡ್ತು. ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ. ಹಿಂದ್ಗಡೆಯಿಂದ ನಮ್ಮನ್ನು ಕಳಿಸೋದು, ಊಟನೂ ಇಲ್ಲ ನಮ್ಗೆ. ನಮ್ಮ ಚಿತ್ರರಂಗದ ಕೆಲವು ಹೀರೋಯಿನ್ಸ್ ಎಲ್ಲ ಬಂದಿಯಾರ, ಅವ್ರಿಗೆ ಎಂಟ್ರಿನೇ ಸಿಕ್ಲಿಲ್ಲ. ಆ ಗುಂಪಲ್ಲಿ ನಾವೇ ಭಾರತಿ ವಿಷ್ಣುವರ್ಧನ್ ಒಳಗಡೆ ಹೋಗಿ ನಿಂತ್ಕೊಳ್ಬೇಕು, ದಾರಿ ಬಿಡಿ. ಸೂಪರ್ ಸ್ಟಾರ್ಸ್ ಮದುವೆ ಒಳಗಡೆ, ಆಮೇಲೆ ತಳ್ಕೊಂಡು ಹೋಗಿ ಒಳಗಡೆ ಹೋಗಿ, ಈ ತಿರುಪತಿನಲ್ಲಿ ಒಂದು ಡೋರಿಂದ ಹೋಗಿ ಒಂದು ಡೋರಿಂದ ಬರ್ತಾರಲ್ಲ, ಆ ಥರ ಎಲ್ಲ ಮಾಡಿ. ಬಟ್ ಅಷ್ಟು ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಅಷ್ಟು ಜನನು ಮನಸ್ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋದ್ರು, ತಾಂಬೂಲ ತಗೊಂಡು ಹೋದ್ರು. ಅದು ಬಹಳ ಇವತ್ತಿಗೂ ಮನಸ್ಸಿಗೆ ಎಷ್ಟೋ ಸಂತೋಷ ಆಗುತ್ತೆ. ಮದುವೆ ಆದ ನಂತರ ಕೆಲವು ವರ್ಷಗಳು ನೀವು ಕಂಟಿನ್ಯೂ ಮಾಡಿದ್ರಿ ಆಕ್ಟಿಂಗ್? ಇಲ್ಲ, ನಾನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಐ ಕ್ಯಾನ್ಸಲ್ 20 ಪಿಕ್ಚರ್ಸ್. ಸಂಸಾರ ಅಂತ ಒಂದು ಹೋಗಾದ ಮೇಲೆ ಅಲ್ಲಿಂದು ಪರಿಸರ, ವಾತಾವರಣ, ಜನಗಳು ಎಲ್ರೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಬಿ ದೇರ್. ಎಸ್, ಶಿ ಇಸ್ ರೈಟ್. Yes, absolutely right. I know, ಭಾರತಿ. ಅಲ್ಲ, ನಮ್ಮ ಕಡೂರ್ ಮನೆಗೆ ಹೆಮ್ಮೆ ಸೊಸೆ ಇವಳು. ಇವ್ರಿಗೆ ಗೊತ್ತೇ ಇಲ್ಲ ಕೆಲವು ವಿಚಾರ ಇಷ್ಟೆಲ್ಲ ಹೇಳ್ತಿದಾರ ನಿಮ್ಮ ಹತ್ರ. ನಾನ್ ಬಿಟ್ಕೊಟ್ಬಿಡ್ಲಾ ಗುಟ್ಟು? ಬನ್ನಿ ಕ್ಲೋಸ್ ಅಪ್ ನೋಡಿ, ಹೇಳ್ತೀನಿ ನೋಡಿ. ನಮಗೆ ವಿಷ್ಣುವರ್ಧನ ಸಾಹಸಿಂಹ ಗೊತ್ತು. ವಿಷ್ಣುವರ್ಧನ್ ಅವರು ಸಂಪತ್ ಕುಮಾರ್ ಆಗಿ ಹೇಗಿದ್ರು ಅಂತ ಇವ್ರಿಗಿಂತ ಚೆನ್ನಾಗಿ ಯಾರು ಗೊತ್ತಿಲ್ಲ. ಎಲ್ಲ ಬಿಟ್ಕೊಡಿ ಈಗ ನೀವು. ಹೇಳ್ಕೊಡ್ತೀನಿ ನೋಡಿ. ಹೇಳಿ. ಅವ್ರಿಗೆ ಅವ್ರ ಗಂಡಂದು ಹೆಸರು ಸಂಪತ್ ಕುಮಾರ್ ಅಂತಾನೆ ಗೊತ್ತಿರ್ಲಿಲ್ಲ. ಸಂಪತ್ ಅಂದ್ರೆ ಏನು, ಎಷ್ಟು ದುಡ್ಡು, ಎಷ್ಟು ರಿಚ್ನೆಸ್, ಎಲ್ಲ ತರ ರಿಚ್ನೆಸ್. ಇಟ್ಸ್ ನಾಟ್ ದ ಮನಿ. Yes. It is acting. Yes. It is the spirit of the man. Yeah, humanity. Yes. Service. Yes. Those are the richness. Correct. My son has shown. My brother has shown. No, really. ನಮ್ಗೇನಂದ್ರೆ, ನೀವು ಚಿಕ್ಕ ವಯಸ್ಸಿಂದ ನೀವು ವಿಷ್ಣು ಸರ್ ನೋಡಿದ್ರಿ ಸಂಪತ್ ಕುಮಾರ್ ಆಗಿ. ಆ ಸಂಪತ್ ಕುಮಾರ್ಗೆ ಫಸ್ಟ್ ಈ ಸಿನಿಮಾ ಆಕರ್ಷಣೆ ಯಾವಾಗ ಶುರು ಆಯ್ತು? ವಿಷ್ಣು ಸರ್ ಆಕರ್ಷಣೆ ಚಿಕ್ಕ ವಯಸ್ಸಿಂದಾನೇ ಇತ್ತು ಸರ್. ಅದೇನಾಯ್ತು ಅಂದ್ರೆ, ನಮ್ ದೊಡ್ಡಪ್ಪ ಹಿ ಹ್ಯಾಸ್ ಲಾಟ್ ಆಫ್ ಟ್ಯಾಲೆಂಟ್ಸ್. ಕತೆ ಬರೆಯೋರು ಸಿನಿಮಾಗೆ. ಧರ್ಮಸ್ಥಳದ ಮಂಜುನಾಥ ಹೆಗ್ಗಡೆಯವರು ಅವ್ರ ಕೈಲಿ ಕರ್ಸ್ಕೊಂಡು ಪಿಕ್ಚರ್ಗೆ 2 ತಿಂಗಳು ಅಲ್ಲೇ ಇದ್ದು ಸ್ಕ್ರಿಪ್ಟ್ ಎಲ್ಲ ಬರ್ಕೊಟ್ರು. ಇವರ ದೊಡ್ಡ ಅತ್ತಿಗೆ ಇದಾರಲ್ಲ, ಅವ್ರು ಆಗಿನ ಕಾಲದಲ್ಲೇ ಪಿಕ್ಚರ್ ಎಲ್ಲ ಮಾಡಿ ಹೆಸರು ತಗೊಂಡು ಆಕ್ಟ್ ಮಾಡಿರೋರು. ಓಕೆ, ಸೊ ಇಡೀ ಫ್ಯಾಮಿಲಿ ಒಂದು ಕನೆಕ್ಷನ್ ಇದೆ ಸರ್. ಜೀನ್ಸ್ ಎಲ್ಲ ಇದೆ. ಅವನು ಸ್ಕೂಲಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಓದ್ತಿದ್ದಾಗ ಸ್ವಲ್ಪ ಕಿತಾಪತಿ, ಹೆಣ್ಣಿಗೆ ರೋಲ್ ಮಾಡ್ಕೊಳ್ಳೋದು, ನರಸಿಂಹಯ್ಯನವ್ರನ್ನೇ ಆಟ ಆಡಿಸ್ಬಿಟ್ಟಿದ್ದ. ನಾವು ಯಾರ್ಯಾರು ಹೆಂಗಿರ್ತಾರೋ ಮನುಷ್ಯಕ್ಕೆ ತಕ್ಕಾಗಿ ಇರ್ಬೇಕು ಅನ್ನೋದನ್ನ ತೋರಿಸ್ದಂತವ್ರು ವಿಷ್ಣು ಸರ್. ಅದಕ್ಕೆ ತಕ್ಕಾಗಿ ಇವರು ಅವ್ರ ಜೊತೆ ಎಲ್ಲಾನು ಸಾಥ್ ಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾವು ಇಬ್ಬರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ನಂಗೆ ನಿಜವಾಗ್ಲೂ ಇವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅಂತ ಸ್ಟಾರ್ ಆಗಿದ್ದವ್ರು ನಮ್ಮನೆಗೆ ಬಂದು, ನಾವು ಮಿಡ್ಲ್ ಕ್ಲಾಸ್ ಪೀಪಲ್, ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದರು. ನನ್ನ ತಮ್ಮ ಹೆಂಗೆ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದ. ಅವರಿಬ್ಬರದು ಹೆಂಗೆ ಮಿಂಗಲ್ ಆಯಿತು ಅಂದರೆ, ಜೇನುತುಪ್ಪ, ಹಾಲು, ನೀವೇನೇನು ಬೇಕಾದ್ರೂ ಸೇರಿಸ್ಕೊಳ್ಳಿ ಸರ್, ಆ ಥರ ಸೇರ್ಕೊಂಡು ಹೋಗ್ಬಿಡ್ತಾರೆ. She was such a down to earth person. We could approach her, talk to her. ಅವ್ರು ಯಾವ ಥರ ನಾನು ಸೂಪರ್ ಸ್ಟಾರ್ ಅನ್ನೋದು ನನ್ನ ತಮ್ಮನ ಮುಂದೆ ತೋರಿಸ್ಲಿಲ್ಲ. ಅವರು ಬೇರೆಯವ್ರಿಗೆ ಒಂದು ಎಕ್ಸಾಂಪಲ್ ಥರ ಇವತ್ತಿನ ತನಕ ನಡ್ಕೊಂಬಂದಿದ್ದಾರೆ. ಇವಾಗಿನ ಅಪ್ಕಮಿಂಗ್ ಆಕ್ಟ್ರೆಸಸ್ ಇದ್ದಾರಲ್ಲ, ಅವ್ರುಗಳು ಇವ್ರನ್ನ ರೋಲ್ ಮಾಡ್ಲಾಕ್ ತಗೊಂಡು ಮುಂದೆ ಹೋದ್ರೆ ನಮ್ಮ ಫಿಲಂ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ. So nice to see both the couples. ನೀವು ಆ ಸ್ನೇಹನೇ ಬೇರೆ.
ಕೆಲವು ನಮ್ಮ ಮಾತಲ್ಲಿ ಮುಗಿಸಕ್ಕಾಗೋದೇ ಅಲ್ಲಮ್ಮ, ಹೌದು. ಇಟ್ಸ್ ಅ ಫೀಲಿಂಗ್. ಎಸ್ ಎಸ್ ಎಸ್. ಆ ಫೀಲಿಂಗ್ಗೆ ಪದಗಳು ಸಿಗಲ್ಲ ಯಾವತ್ತೂ. ತುಂಬಾ ಕಿಟ್ಲೆ ಮಾಡೋರು ನಮ್ಮ ಯಜಮಾನ್ರು, ಗೋಳು ಇಕ್ಕೊಳ್ಳೋರು ಎಲ್ಲರೂ. ಅಂಡ್ ಇನ್ನೊಂದು ಏನು ಗೊತ್ತಾ, ಈ ವಾಸ್ ಎ ಜೀನಿಯಸ್. ಇನ್ ಎನಿ ಕೇಸ್ ಅವರಲ್ಲಿ ನೀವು ಆರ್ಗ್ಯುಮೆಂಟ್ ಕುತ್ಕೊಂಡ್ಬಿಟ್ರೆ ಯು ಕಾಂಟ್ ವಿನ್ ವಿತ್ ಇಟ್. ನೋ ಬಡಿ. ನೀವು ಯಾವ ಸಬ್ಜೆಕ್ಟ್ ತಗೊಳ್ತೀರಿ, ಹಿ ಇಸ್ ಟು ಆರ್ಗ್ಯೂ, ಎಸ್ ಅಂತಾನು ನೋ ಅಂತಾನು. ಸೊ ನಾನು ಮಾತೇ ಆಡ್ತಿರ್ಲಿಲ್ಲ ಅವ್ರ ಹತ್ರ. ಏನಾದ್ರೂ ಇದ್ರೆ ಲೆಟರ್ ಅಲ್ಲಿ ಬರೆದ್ಬಿಟ್ಟು ಅಂಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ ಮಗುವಂಥ ಒಂದು ಮನಸ್ಸು, ಆ ಗುಣ, ನಿಜ ಹೇಳಬೇಕು ಅಂದರೆ ನಾನು ಅವರ ಅರ್ಧಾಂಗಿ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಸ್ ಎ ಫ್ಯಾನ್, ಆ್ಯಸ್ ಎ ಲವರ್, ಅಂಥ ಒಂದು ವ್ಯಕ್ತಿನ ನಾನು ನೋಡಲಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ such a great human being he was. I am very lucky. So sweet. ನಾವು ಜಾಸ್ತಿ ಮಾತೇ ಆಡ್ತಾ ಇರಲಿಲ್ಲ. ಬರೀ ಅವ್ರು ಹಿಂಗೆ ನೋಡಿದ್ರೆ ಅವ್ರಿಗೇನು ಬೇಕು ಅಂತ ಗೊತ್ತಾಗ್ತಿತ್ತು ನನಗೆ. ಆ ಥರ ನಮ್ಮ ಜೀವನ ಇದ್ದಿದ್ದು. ಹೇಗೆ ಅಂತ ಹೇಳಿದ್ರೆ 2 ದೇಹ 1 ಹೃದಯ ಅಂತ, ಆ ಥರ ಇದ್ದಿದ್ದು. ರೈಟ್ ಮೇಡಮ್, ಆ ಕೆರಿಯರ್ ನೀವೇ ಒಂದು ದೊಡ್ಡ ಸೂಪರ್ ಸ್ಟಾರು, ಅದ್ಭುತವಾದ ಸಾಧನೆ ಮಾಡಿದ್ದೀರಿ ಚಿತ್ರರಂಗದಲ್ಲಿ. ನಂತರ ಇವ್ರದ್ದೊಂದು ಸೂಪರ್ ಸ್ಟಾರ್ಡಮ್ ಸಿಗುತ್ತೆ, ಅದಕ್ಕೆ ಜೊತೆಗೆ ಇರ್ತೀರಿ, ಅದಕ್ಕೆ ಬೆನ್ನೆಲುಬಾಗಿರ್ತೀರಿ. ಆ ಟೈಮಲ್ಲಿ ಹೇಗಿತ್ತಮ್ಮ ಅದು? ದ ಹೋಲ್ ಥಿಂಗ್, ಲೈಕ್ ನೀವು ನಿಮ್ಮ ಕೆರಿಯರ್ನೆಲ್ಲ ಈಗ ಬಿಟ್ಬಿಟ್ಟಿದ್ದೀರಿ. ಸಾರಿಗೆ ಏನೇನು ಬೇಕು, ಅವ್ರಿಗೇನು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀರಿ. ಯು ಟುಕ್ ಅನದರ್ ರೋಲ್. ಇಟ್ ಇಸ್ ಎ ರೋಲ್ ಓನ್ಲಿ, ಇಟ್ಸ್ ಎ ಕ್ಯಾರೆಕ್ಟರ್. ಓಕೆ, ಗ್ರೇಟ್ ಕ್ಯಾರೆಕ್ಟರ್ ಅಂಡ್ ಲಿವಿಂಗ್ ಕ್ಯಾರೆಕ್ಟರ್. ಸೊ ಅದರಲ್ಲಿ ಏನು ತಪ್ಪಾದ್ರೂ ತಪ್ಪಾಗೋಗ್ಬಿಡುತ್ತೆ. ಕರೆಕ್ಟ್. ಸೊ ಎಷ್ಟು ಯೋಚನೆ ಮಾಡಿ, ಎಷ್ಟು ಇದು ಮಾಡಿ, ಎಲ್ಲಿ ಅಡ್ಜಸ್ಟ್ ಆಗಬೇಕು, ಎಲ್ಲಿ ಯಾರು ಇದು ನೋಡ್ಕೋಬೇಕು, ಸೊ ಇದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗಿದೆ. ಇಟ್ಸ್ ಎ ಗ್ರೇಟ್ ಕ್ಯಾರೆಕ್ಟರ್. ಎಸ್ ಮೇಡಮ್, ಓವರ್ ಆಲ್ ನಿಮ್ಮ ಎಂಟೈರ್ ಲೈಫ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಅದನ್ನ ಕೆಟ್ಟದ್ದು ಮಾಡ್ಕೊಳ್ಳೋದು ನಾವುಗಳೇ. ನೋವು ಅನ್ನೋದು ಯಾವುದೂ ಇಲ್ಲ. ನೋವು ಬರದೆ ಹೋದ್ರೆ ಸುಖ ಏನು ಅಂತ ಗೊತ್ತಾಗಲ್ಲ. ಬಟ್ ಆ ನೋವಲ್ಲೇ ನೀವು ಹಿತ ಕಾಣ್ಬೋದು. ಅದೊಂಥರ ಹಿತವಾದ ನೋವುಗಳವು. ಅದರಿಂದ ನಾವು ಎಷ್ಟೋ ಕಲ್ತ್ಕೋತೀವಿ. ಸೊ ಹಾಗಾಗಿ ಯಾವುದು ಕೆಟ್ಟದಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮಲ್ಲಿ ತಗೊಂಡಾಗ ಜೀವನ ಎಷ್ಟು ನಿರ್ಮಳವಾಗಿ ಸುಂದರವಾಗಿರುತ್ತೆ ಅಂದ್ರೆ ಅದನ್ನ ಅನುಭವಿಸಿದಾಗಲೇ ಗೊತ್ತಾಗುತ್ತೆ. ಸೋ ಬ್ಯೂಟಿಫುಲ್. ಈ ಎಪಿಸೋಡ್ನ ಕೊನೆ ಹಂತ ನಿಮ್ಗೆ ಗೊತ್ತಿರೋ ಹಾಗೆ, ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಯಾರಿಗಾರು ಸಾರಿ ಹೇಳಬೇಕು ಅಂದ್ರೆ, ಏನಾದ್ರು ಪಾಪಪರಿಗೆ ನಿಮ್ಮನ್ನು ಕಾಡ್ತಾ ಇದ್ರೆ ಆ ಕ್ಯಾಮ್ರಾ ನಿಮ್ದು. ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಮೊದಲನೇದಾಗಿ ತಂದೆ ತಾಯಿ, ಆ ಭಗವಂತ. ಅದಾದ್ಮೇಲೆ ಅಷ್ಟು ಜನಕ್ಕೂ ಒಬ್ರು ಇಬ್ರು ಇಲ್ಲ ಥ್ಯಾಂಕ್ಸ್ ಹೇಳಕ್ಕೆ. ನನಗೆ ಹೋಲ್ ಪ್ರಪಂಚನೇ ಇದೆ, ಹೋಲ್ ಇಂಡಸ್ಟ್ರಿ ಇದೆ. ಇವತ್ತಿಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ಇದು ನಾನಾಗಿ ಅಲ್ಲ, ಎಲ್ಲ ಬೆಳೆಸಿರೋದ್ರಿಂದ ನಾನು ಇವತ್ತಿಲ್ಲಿ ಕೂತ್ಕೊಂಡಿದ್ದೀನಿ. ಅಷ್ಟು ಜನಕ್ಕೂ ನಾನು ಧನ್ಯವಾದಗಳನ್ನು, ನನ್ನ ಅನಂತ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.